ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್. ಹುಣಸೂರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಆತ್ಮಹತ್ಯೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳಿಗೆ ನಗರದ ಟೌನ್ ಹಾಲ್ ಅಂಬೇಡ್ಕರ್ ಸರ್ಕಲ್ ಬಳಿ ಮೇಣದ ಬತ್ತಿ ಹಿಡಿದು ಪ್ರಗತಿಪರ ಸಂಘಟನೆಗಳ ಮುಖಂಡರು ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಗತಿಪರ ಮುಖಂಡರು, ಕೇಂದ್ರ ಸರ್ಕಾರಕ್ಕೆ ಜನಪರವಾದ ಕಾಳಜಿ ಇಲ್ಲವಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಹಲವು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡರು, ಪ್ರತಿಭಟನೆ ನಡೆಸಿದ್ರು ಸಹ ಕೇಂದ್ರ ಸರ್ಕಾರ ಮೌನವಾಗಿತ್ತು ಅಂತ ದೂರಿದ್ರು. ಕೇಂದ್ರ ಸರ್ಕಾರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತೆಗೆದುಕೊಂಡಿತ್ತು. ಇದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಮೊದಲನೇ ಜಯವಾಗಿದೆ. ದೇಶಾದ್ಯಂತ ವಿದ್ಯಾರ್ಥಿಯ ಯುವ ಜನರು ಜಾಗೃತರಾಗಿದ್ದಾರೆ ಆಗ್ರಹಿಸಿದ್ರು. ಇದೇ ಸಂದರ್ಭದಲ್ಲಿ ಹುಣಸೂರಿನ ಅನೇಕ ಪ್ರಗತಿಪರ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸಮೀರ್, ಹುಣಸೂರು. ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಈ ದೇಶದ ಮಾನ ಮರ್ಯಾದೆಯನ್ನ, ಇಡೀ ವಿಶ್ವದಲ್ಲಿ ಈ ದೇಶದ ಮಾನ ಮರ್ಯಾದೆಯನ್ನ ಹರಾಜಾಕಿದ್ದಾರೆ ನಮ್ಮ ನರೇಂದ್ರ ಮೋದಿ ಅವರು. ವಿಶ್ವದ ಕ್ರೂರಿ, ವಿಶ್ವದ ಒಬ್ಬ ರಾಕ್ಷಸ, ಅಮಾಯಕ, ಪಾಲೆಸ್ತೇನ್ ದೇಶದ ಅಮಾಯಕ ಮುಕ್ತ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಹಲ್ಲೆ ಮಾಡಿ, ದೌರ್ಜನ್ಯ ಮಾಡಿ, ಯುದ್ಧ ಮಾಡಿ, ಅಮಾಯಕ ಜೀವಗಳನ್ನು ಕೊಂದು ಹಾಕಿದಂತ ಒಬ್ಬ ಪ್ರಧಾನಿ ನೆತನ್ಯಾಹುವನ್ನು ಹೋಗಿ ತಪ್ಪಿಕೊಂಡು ಇಂಡಿಯಾ ಈಸ್ ಮೈ ಮದರ್ ಲ್ಯಾಂಡ್, ಇಸ್ರೇಲ್ ಈಸ್ ಮೈ ಫಾದರ್ ಲ್ಯಾಂಡ್ ಅಂತ ಹೇಳಿದ್ರು. ಇಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ಮತ್ತೆ ರಾಜಪ್ರಭುತ್ವಕ್ಕೆ ಕೊಂಡೊಯ್ದಿದ್ದಾರೆ. ಇದೊಂದು ಕರಾಳ ದಿನ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವರ ಪ್ರಜಾಪ್ರಭುತ್ವದ ಮೇಲೆ ದಬ್ಬಾಳಿಕೆ ದೌರ್ಜನ್ಯದಿಂದಾಗಿ ಕರಾಳ ನೆರವು ಬಿದ್ದಿದ್ದು ದೇಶ ಇವತ್ತು ಎದ್ದಾಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾವು ಚಿಂತಿಸಬೇಕಾಗಿದೆ. ಚುನಾವಣಾ ಪೂರ್ವದಲ್ಲಿ ಬಿಜೆಪಿಯವರು ಮತ್ತು ಸಂಘ ಪರಿವಾರದವರು ಹರ್ ಮೋದಿ, ಘರ್ ಮೋದಿ ಅಂತ ಹೇಳಿದರು. ಅನೇಕ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ತರ್ತೇವೆ ಅಂತ ಸುಳ್ಳು ಹೇಳಿದರು, ಸುಳ್ಳು ಭರವಸೆಯನ್ನ ಕೊಟ್ಟರು. ಕರ್ನಾಟಕ ರಾಜ್ಯ ಪ್ರಚಾರ ಸಮಿತಿ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಸಾರಥ್ಯದಲ್ಲಿ ಹೊಸದಾಗಿ ಮೂಡಿಬರ್ತಾ ಇರುವ AS 24x7 ನ್ಯೂಸ್.